ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ಅಲಸಂದೆ ಕಾಳಿನ ಬಸ್ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಒಂದು ಅರ್ಧ kg ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅದನ್ನ ಬೇಯಿಸ್ಬಿಟ್ಟು ಈ ಥರ ಬಸ್ಕೊಂಡಿದ್ದೀನಿ. ನೀರು ಸಪ್ರೇಟು, ಕಾಳು ಸಪ್ರೇಟು. ಒಂದು 20 ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಒಂದೆರಡು ಎಸಳು ಕರಿಬೇವು ಹುರ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಈ ಥರ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಎರಡು ಈ ಥರ ಚಟಪಟ ಅನ್ನಬೇಕು. ಈ ಥರ ಹುರ್ಕೋಬೇಕು. ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ತಗೊಳ್ಳೋಣ. ಹುಣಸೆಹಣ್ಣನ್ನು ತಣ್ಣೀರು ಹಾಕ್ಬಿಟ್ಟು 2 ಸಲ ತೊಳೆದ್ಬಿಟ್ಟು ಅಲಸಂದೆ ಕಾಳು ಬಸ್ಕೊಂಡಿರೋ ನೀರು ಇರುತ್ತಲ್ಲ, ಅದರಲ್ಲಿ ಆ ಬಿಸಿನೀರಲ್ಲೇ ನೆನೆಸಿಟ್ಕೊಳ್ಳೋಣ ಹುಣಸೆಹಣ್ಣನ್ನು. ನೋಡಿ, ಈ ಥರ ಹುಣಸೆಹಣ್ಣು ಮುಳುಗುವಷ್ಟು ನೀರು ಹಾಕಿಡೋಣ. ಇವಾಗ ಹುರ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ, ಒಂದು ಅರ್ಧ ಹೋಳು ಹಸಿ ಕೊಬ್ಬರಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಈ 3 ಪದಾರ್ಥಗಳನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅದು ಹುಣಸೆಹಣ್ಣಿನ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಬರುತ್ತೆ. ಅದಕ್ಕೆ ಬಂದಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಹುರ್ಕೊಂಡಿರ್ತಕ್ಕಂಥ ಕರಿಬೇವು ಜೀರಿಗೆನೂ ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಒಂದು ರೌಂಡ್ ಈ ಥರ ಮಿಕ್ಸಿ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ಈಗ ಬರುತ್ತೆ. ಅದಕ್ಕಿರಲಿ, ತುಂಬ ನುಣ್ಣಗೆ ಬೇಡ. ಇವಾಗ ಬಸ್ಕೊಂಡಿರ್ತಕ್ಕಂಥ ಅಲಸಂದೆ ಕಾಳು ನೀರಿಗೆ ಸೇರಿಸ್ಕೊಬಿಡೋಣ. ರುಬ್ಬಿರ್ತಕ್ಕಂಥ ಎಲ್ಲ ಮಸಾಲೆನೂ ಮತ್ತು ಹುಣಸೆಹಣ್ಣಿನ ರಸನೂ. ಹುಣಸೆಹಣ್ಣು ಈ ಥರ ಚೆನ್ನಾಗಿ ಕಿವುಚ್ಬಿಟ್ಟು ರಸ ಮಾತ್ರ ತಗೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಹಿಂಡ್ಕೋಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಹೇಗಿತ್ತು ಅಂತ. ನೋಡಿ, ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಸೇರಿಸ್ಕೋಬೇಕೆಲ್ಲ ನೀಟಾಗಿ. ಯಾವುದೇ ಕಾರಣಕ್ಕೂ ತಣ್ಣೀರು ಮಾತ್ರ ಹಾಕಬಾರ್ದು. ಮುದ್ದೆಗೆ, ಅನ್ನಕ್ಕೂ ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮಾತ್ರ ಮರಿಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಎಣ್ಣೆ ಇಟ್ಕೊಂಡು ಆಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಒಣಮೆಣ್ಸಿನ್ಕಾಯಿ ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಸೊಪ್ಪಿಗೆ, ಕಾಳಿಗೆ ಎಲ್ಲದಕ್ಕೂ ಒಗ್ಗರಣೆಗೆ ಅಂತಲೇ. ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಂಗೆ ಹಾಕ್ಬೋದು. ಮತ್ತು ಕರಿಬೇವು, ಈರುಳ್ಳಿ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಈ ರೀತಿ ಹಾಕೋದ್ರಿಂದ ಬಾಯಿಗೆ ಸಿಗೋದಿಲ್ಲ, ತೆಗೆದಿಡೋಕ್ಕೇನೂ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ನೀವು ಹಂಗೆ ಬೇಕಾದರೂ ಹಾಕ್ಕೋಬೋದು ಒಣಮೆಣ್ಸಿನ್ಕಾಯಿನ.
ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಈರುಳ್ಳಿನಿ. ಒಗ್ಗರಣೆ ಆಗಿದೆ. ಈಗ ಸ್ವಲ್ಪ ಸಾರಿಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕಾಳಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕಾಳಿಗೆ ಉಪ್ಪಾಕಿ ಬೇಯಿಸಿರೋದ್ರಿಂದ ಮತ್ತೆ ಏನು ಉಪ್ಪಾಕೋ ಕೆಲಸ ಅವಶ್ಯಕತೆ ಇರೋದಿಲ್ಲ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.